ಇಲ್ಲೆಲ್ಲ ಕೊಟ್ಟಲಿಗೆಯ ಅತನಿ ಬಂಧುಗಳ ಹಿರಿಯರಾದಂಥ ಸಿದ್ದರಾಯಮೂರ್ತಿ ಅವರ ಸ್ಮರಣಾರ್ಥ ಸಪ್ತಾಹ ಕಾರ್ಯಕ್ರಮ ಎಲ್ಲ ಬ್ರಹ್ಮ ವೇದಿಕೆ ಮೇಗಿದ್ದಂಥ ಎಲ್ಲ ಗುರು ಬಂಧುಗಳು ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಇಲ್ಲಿಯವರಿಗೆ ಸಾಕಷ್ಟು ಅನುಭವದ ಮಾತುಗಳನ್ನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಒಡನಾಟ ಮಾಡಬೇಕು, ವಿಶ್ವಾಸ ಫಲದಾಯಕನವಂಗೆ ಗುರುವಿನ ಮ್ಯಾಗ ವಿಶ್ವಾಸ ಇಟ್ಟರೆ ಏನಾಕೈತೆ ಅನ್ನೋದ್ರ ಬದ್ದಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಅಥವಾ ಮನ ಮುಟ್ಟುವಂಗೆ ಸಾಕಷ್ಟು ಅನುಭವದ ಮಾತನ್ನು ನಲ್ಲಿ ಎಕ್ಕಂಚಿ ಗುರುದೇವಾಶ್ರಮದ ಗುರುಪಾದ ಶ್ರೀಗಳು ತಮಗೆಲ್ಲ ಇಲ್ಲಿವರೆಗೆ ಆಶೀರ್ವಚನೆ ನೀಡಿದ್ದಾರೆ. ಸಮಯ ಭಾಳ ಆಗೈತಿ, 1 ಗಂಟೆ ಆಗಿತ್ತು ಸಮಯ. ಬಿಸಿಲು ಈ ಸಂಪ್ರದಾಯ ಗುರು ಪರಂಪರೆ ಅವರೆಲ್ಲ ಸಿದ್ದರಾಯಮೂರ್ತಿಯವರು ಸದ್ಗುರು ಕಲ್ಮೇಶ್ವರ ಮಹಾರಾಜರ ಪರಮ ಶಿಷ್ಯರು. ಅವರ ಆಯುಷ್ಯ ಅಥವಾ ಸಮಯವನ್ನು ಅತಿ ಹೆಚ್ಚು ನಿತ್ಯ ನೇಮ ಉಪಾಸನ ಸಲುವಾಗಿ ಕಳೆದಂಥವ್ರು. ನಾವು ಬರ್ತಿದ್ದೀವಿ ಮ್ಯಾಗ ಕೊಟ್ಟಿಲ್ಲಿ, ಇಲ್ಲಿ ಹೂದೋಟದೊಳಗೆ ಗಿರಿಮಲ್ಲೇಶ್ವರ ಆಶ್ರಮ. ಅಲ್ಲಿ ದಿನಾಲೂ ನಾವೇನೋ ನಮ್ಮ ಕೆಲಸ ಸಲುವಾಗಿ ಬಂದು 1 ದಿವಸ 2 ದಿವಸ ನಿಂದಿರ್ತಿದ್ದೀವಿ. ಅವ್ರು ಕರೆಕ್ಟ್ ಸಮಯಕ್ಕೆ ಕಾಕಡಾರತಿ ಬರ್ತಂದ್ರೆ ಕಾಕಡಾರತಿ ಸಮಯಕ್ಕೆ ಬಂದ ಗಂಟೆ ಬಿಡೋದ ಕಾಕಡಾರತಿ ಮಾಡ್ತಿದ್ರು. ಉಳಿದ ಟೈಮ್ದಾಗ ಮುಂಜಾನೆ ಭಜನೆ, ರಾತ್ರಿ ಭಾರ ಭಂಗ, ಹಿಂಗೆ ಹೇಳ್ತಾರಲ್ಲ ನಿತ್ಯ ನೇಮಿ, ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ ನಾಮಸ್ಮರಣ ಸರ್ವಕಾಲ ಕರಿತ ಜಾವಿ. ಸದಾಕಾಲ ಅಧ್ಯಾತ್ಮ ಜೀವಿಗಳಾಗಿ ಹೇಳ್ತಾರೆ. ಪ್ರಪಂಚವೆಲ್ಲವ ಪಾರಮಾರ್ಥ ಮಾಡಿದ ಪಂಡಿತರಿಗೆ ಒಂದು ಶರಣಾರ್ಥಿ, ಗುರುವಿಗೆ ಒಂದು ಶರಣಾರ್ಥಿ, ಗುರು ಭಕ್ತರಿಗೆ ಒಂದು ಶರಣಾರ್ಥಿ. ಆ ರೀತಿ ಅತ್ಯಂತ ಸಾತ್ವಿಕ ಮನೋಭಾವದಿಂದ ಸಾತ್ವಿಕ ಹೃದಯಗಳಾಗಿ ತಮ್ಮ ಆಯುಷ್ಯವನ್ನೆಲ್ಲ ಪಾರಮಾರ್ಥದೊಳಗೆ ಕಳೆದು ಅದನ್ನು ಅವರೆಲ್ಲ ತಮ್ಮ ವಂಶಜರಿಗೆ ಈ ರೀತಿ ನಡ್ಕೊಂಡು ಹೋಗ್ರಿಪ್ಪ, ಅಧ್ಯಾತ್ಮ ಜೀವಿಗಳಾಗ್ರಿ, ಸಪ್ತಾಹಗಳ ಆಚರಣೆ ಮಾಡಿರಿ, ಭಕ್ತಿ ಮಾರ್ಗದೊಳಗೆ ಬೆರೀರಿ ಅಂತ ಹೇಳಿ ಅದನ್ನು ಅವರ ಮುಂದೆ ಕಲಿಸ್ಯಾಕ ಅವರೆಲ್ಲ ತಮ್ಮ ಬಂಧು ಬಾಂಧವರಿಗೆಲ್ಲ ಕಲಿಸ್ಯಾಕ. ಅಂದಾಗ ಇವೆಲ್ಲ ಸಪ್ತಾಹಗಳ ಕಾರ್ಯಕ್ರಮಗಳು ಹಾಕವ. ಹೊರತಲ್ಲ ಹರ ಪೂಜೆ, ಗುರು ಸೇವೆ, ವರಪುಣ್ಯವಿಲ್ಲದೆ ಬರೀರಿ ಸುಖಭೋಗ ದೊರಕುವುದುಂಟೆ ಆತ್ಮ. ನಾವು ಏನೂ ಮಾಡಲಿಲ್ಲ ಅಂದ್ರೆ ನಮಗೆ ಎಲ್ಲ ಥರದ ಭಾಗ್ಯಗಳು ಹೆಂಗೆ ಸಿಗ್ಲಕ್ಕೆ ಸಿಕ್ಕೈತಿ. ಏನಾದರೂ ಮಾಡಿದಾಗ ಅದರ ಅನುಭವ ನಮಗೆ ಪ್ರಾಪ್ತ ಆಕೈತಿ. ಹಂಗೆ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಯಾಕಂದ್ರೆ ಅವರು ಸಾಕಷ್ಟು ಉದಾಹರಣೆಗಳಿದಾವೆ. ವಿವೇಕಾನಂದರ ಜೀವನನ ಬಾಲ್ಯ ಯೌವನ ಇವೆಲ್ಲ ಅವಸ್ಥೆ ಒಳಗೆ ಒಂದೊಂದು ಥರ ಬದುಕಿದವ್ರು, ಚಾಲೆಂಜ್ ಮಾಡಿ ಬದುಕಿದಂಥವ್ರು. ಒಂದು ಸಲ ವಿವೇಕಾನಂದರು ಸಣ್ಣ ವಯಸ್ಸೊಳಗೆ ಒಂದು 14-15 ವರ್ಷ 14 ವರ್ಷದವರಿದ್ರು. ಅವರೆಲ್ಲ ಹುಡುಗರ ಜೊತೆಗೆ ಆಟ ಆಡ್ತಿದ್ರು. ಗಿಡದಾಗ ಏರೋದು ಈಗ ಮಾಡ್ತಾರಲ್ಲ ಹುಡುಗರೆಲ್ಲ, ಹಂಗೆ ಅದು ಗಿಡ ಮಂಗೇನ ಆಟತಾರೆ. ಗಿಡದಾಗ ಏರೋದು ಜಿಗಿದು ಗಲಗಲ ಬಾಯಿ ಮಾಡೋದು ಹಿಂಗೆ ಆಡ್ತಿದ್ರು ಅವರೆಲ್ಲ. ಯಾಕಂದ್ರೆ ಎಲ್ಲ ರಂಗದೊಳಗೂ ಬದುಕಿದಂಥವ್ರು. ಆದರೂ ಸಹಿತ ಅವರ ಆಯುಷ್ಯ, ಅವ್ರ ಬದುಕು ಚಾಲೆಂಜ್. ಅವಾಗ ಅಂದರೆ ಮಕ್ಕಳಕ್ಕೊಂದು ಮನೆ ಇತ್ತು, ಆ ಮನೆ ಸಾವುಕಾರನ ಮನೆ, ಅವಾಗ ನಿದ್ದೆ ಹತ್ತೋತಾತಿ, ಹುಡುಗರು ಗದ್ದಲ ಮಾಡತ್ತಾನ. ನೋಡಿರ್ಬೇಕಾದ್ರೆ ನಾವೆಲ್ಲ ಈ ಪುರಾಣ ಪ್ರವಚನ ಅಧ್ಯಾತ್ಮಿಕ ಚಿಂತನ ಇದೆಲ್ಲ ನಡೆದ ಟೈಮ್ದಾಗ ಒಬ್ಬೊಬ್ಬರು ಒಂದೊಂದು ಥರನೇ ಇರ್ತೈತಿ. ಒಬ್ರು ಲಕ್ಷ ಕೊಟ್ಟು ಕೇಳ್ತಾರೆ, ಒಬ್ಬರು ಏನಪ್ಪ ಇದೇ ಸಮಯ ಸಿಕ್ಕೈತಿ ನಮ್ಮದೆಲ್ಲ ಮಾತಾಡೋನಿಲ್ಲ, ಚರ್ಚೆ ಮಾಡೋಣ. ಒಬ್ಬೊಬ್ರಿಗೆ ಎಲ್ಲ ಥರ, ಈ ಕಡೆ ನಮ್ಮ ಚರ್ಚೆನೇ ಆಗ್ಬೇಕು, ಈ ಕಡೆ 2 ಮಾತು ಕೇಳ್ದಂಗೆ ಆಗ್ಬೇಕು. ದೇವ್ರು ಹೇಳ್ತಾರೆ ಈ ಒಂದು ಮಾತು. ಯಾಕಂದ್ರೆ ಅಲ್ಲಿ ಸಪ್ತಾಹಕ್ಕೆ ಬಂದವರು ಎಲ್ಲೆಲ್ಲೆಲ್ಲರೂ ದೂರ ಅಲ್ಲಿ ಕೂತು ಕಿಸಿದ ಒಂದೊಂದು 2 ಶಬ್ದ ಕೇಳಿದ್ರು, ದೇವ್ರು ಭಾಳ ಚಂದ ಹೇಳತ್ತಾನು ಮಾತು. ಆ ಕಡೆ ತಮ್ಮ ಮನೆದೇ ಮಾತಾಡೋದು. ಅವ್ರು ಹೇಳ್ತಿದ್ರು, ದೇವ್ರ ಅಲ್ಲಿಂದ ಕಷ್ಟಪಟ್ಟು ಇಲ್ಲಿ ಬಂದ
ಮತ್ತು ಅಲ್ಲಿನ ಮಾತಾಡೋರು ಇಲ್ಲಿ ಯಾಕೆ ಬಂದ್ರಿದ್ ಕೇಳ್ತಿದ್ರು. ಅಲ್ಲಿನ ಇಲ್ಲಿ ಬಂದ ಸಪ್ತಾಹ ಮಾಡೋದು ಬಿಟ್ಟು, ಭಜನೆ ಮಾಡೋದು ಬಿಟ್ಟು, ಪುರಾಣ ಕೇಳೋದು ಬಿಟ್ಟು ಇಲ್ಲಿ ಕೂತು ಅದನ್ನ ಮಾತಾಡೋದು. ಅದ್ರ ನಿಂದು ಎಟ್ಟಾಯ್ತು, ನಂದು ಎಟ್ಟಾಯ್ತು, ಎರಡು ನಡೆದೇ ಇರ್ತಾವ. ನಂದು ಇವತ್ತೊಂದಿಟ್ಟು ಕಮ್ಮಿ ಆಯ್ತು, ಈ ವರ್ಷ ನಿಂದಟ್ಟು ಹೆಚ್ಚಾಯ್ತು, ಕಮ್ಮಿ ಹೆಚ್ಚು, ಹಿಂಗೆ ಹಾಕೋದು ಹೋಗೋದಿಲ್ಲ. ಇದು ಒಂದು ದಿವಸ ಎಲ್ಲನೂ ಜೀರೋ ಆಗಿಬಿಡ್ತೀವಿ. ಅಂದರೆ ನಾವು ಕೊನೆಗೆ ಮುಪ್ಪಾವಸ್ಥೆ, ಕೊನೆಗೆ ಸಾವು, ಇವೆಲ್ಲ ಈ ಜೀವನ ಚಕ್ರ ಐತಿಲ್ಲ ಮನುಷ್ಯನಿಗೆ. ಹಂಗೆ ಅವರ ವಿವೇಕಾನಂದ್ರ ಅವ್ರ ಹುಡುಗರ ಜೊತೆಗೆ ಆಟ ಆಡ್ತಿದ್ರು. ಸಾವುಕಾರ ನಿದ್ದೆ ಹತ್ತಿದ, ಮಧ್ಯಾಹ್ನದಾಗ ಮಕ್ಕೊಂಡಿದ್ದ. ಆಮ್ಯಾಗ ಅವನು ಬಂದಂದ, ಏ ಹುಡುಗರ ಇಲ್ಲಿ ಯಾಕೆ ಆಡಾಕ್ತಿರು, ಈ ಗಿಡದಾಗ ಬ್ರಹ್ಮ ರಾಕ್ಷಸ ಐತಿ ಅಂತಂದ ಸಾವುಕಾರ. ಎಲ್ಲ ಹುಡುಗರಿಗೆ ಈ ಬ್ರಹ್ಮ ರಾಕ್ಷಸ ಐತಿ ಅಂದ್ಕೊಂಡು ಎಲ್ಲ ಹುಡುಗರು ಓಡಿ ಹೋಗ್ಬಿಟ್ಟು, ಎಲ್ಲ ಹುಡುಗರು ಓಡಿ ಯಾವ್ದು ಹೊತ್ತು ಹೋಗಿ ಮಾತು ನೀವ ಅಂತ ಮಕ್ಕೊಂಡು ಕೂಡಲೇ ಏನು ವಿವೇಕಾನಂದ್ರ ಇದ್ರು ಅಲ್ಲೇ ಗಿಡದಟ್ಟ ಬ್ಯಾಗ ಕೂತು ಬಿಟ್ರು ಅವರು. ಅವ ಸಾವುಕಾರ ಕತ್ಲೆ ಸ್ವಲ್ಪ ಜುಮ್ ಕತ್ಲೆ ಕತ್ತಿತ್ತು ನಂತರ ಅವಾಗ ನಾವು ಸಾವುಕಾರ ಎಲ್ಲರೂ ಹೋಗ್ಯಾರ ನೋಡೋಣ ಅಂತ ಕಿಟಕಿ ತೆಗೆದ ಹಣಿಗೆ ಹಾಕಿ ನೋಡಿದ. ಎಲ್ಲರೂ ಹೋಗಿದ್ರು, ಇವ ಹಬ್ಬ ಕೂತಿದ್ದಲ್ಲಿ ವಿವೇಕಾನಂದ. ಅವಾಗ ಅವ ಹೊರಗೆ ಬಂದ. ಎಲ್ಲರೂ ಅಂಜಿನ ಬ್ರಹ್ಮ ರಾಕ್ಷಸ ಐತನ, ಎಲ್ಲರೂ ಅಂಜು ಆದ್ರು. ನೀ ಯಾಕೆ ಕೂತಿದ್ದಿ ಅಂತ ಕೇಳಿದ್ರು. ಆ ಬ್ರಹ್ಮ ರಾಕ್ಷಸನ ಎಂಥದೈತಿ ನೋಡಾಕ್ ಕೂತಿನ ತಾನು ಹೇಳಿದ್ರು. ಈಗ ಆ ಚಾಲೆಂಜ್ ನಮ್ಮಲ್ಲಿ ಇತ್ತಂದ್ರೆ ಒಂದೊಂದು ಸ್ಟೆಪ್ ಅವರು ಗುರುಪಾದ ಹೇಳ್ತಾರಲ್ಲ, ಮಹಾತ್ಮರಕ್ಕಾರ, ಸಂತರಕ್ಕಾರ, ಜ್ಞಾನಿಗಳಾಕಾರ, ಅನುಭವಿಕರಾಕಾರ. ಈ ಗಿರಿಮಲ್ಲೇಶ್ವರ ಮಹಾರಾಜರು ಚಾಲೆಂಜ್ ಮಾಡಿ ಬದುಕಿದಂಥವ್ರು. ಪ್ರಪಂಚ ಮತ್ತು ಪಾರಮಾರ್ಥ ಎರಡನ್ನೂ ಕೂಡಿ ಹೊಡಿಲಾಕಾದ್ರೆ ಪ್ರಪಂಚದೊಳಗೆ ಬಂದ ದುಃಖದೊಳಗೆ ಸಾಕ್ಷಾತ್ಕಾರವನ್ನು ಪಡ್ಕೊಂಡಂಥವ್ರು ಗಿರಿಮಲ್ಲೇಶ್ವರ ಮಹಾರಾಜ. ಎಲ್ಲ ಸಂಪತ್ತು ಅಷ್ಟು ಐಶ್ವರ್ಯ ಎಲ್ಲ ಕಳ್ಕೊಂಡಾಗ ಸಹಿತ ಅವ್ರಿಗೆ ಸಮಾಧಿಯಿಂದ ಇಳಿಲಾಕ ಹಾಕಿದ್ದಿಲ್ಲ ಅಂತ ಅವ್ರು. ಆ ಆನಂದದೊಳಗಿರ್ತಿದ್ರು ಅಂತ ಅವರು. ಅಂಥ ಒಂದು ಆನಂದವನ್ನು ನಾವು ಪ್ರತಿಯೊಬ್ಬರು ಪಡ್ಕೊಳ್ಳೋದ್ರೆ ನಮ್ಮ ನಿಮ್ಮೆಲ್ಲರ ಮುಖ್ಯ ಉದ್ದೇಶ. ಆದ್ದರಿಂದ ಈ ಒಂದು ಅಧ್ಯಾತ್ಮದ ಸಪ್ತಾಹ ನೋಡಿ ನೀವೆಲ್ಲ, ಯಾಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಒಂದು ಉದಾಹರಣೆದಾಗ ನಾ ಕೇಳಿದ ಮೊನ್ನೆ ಇಟ್ಟು ಇದ್ರಾಗ ಬಂದಿತ್ತು. ಅಂದರೆ ಒಬ್ಬ ಶ್ರೀಮಂತ ದೊಡ್ಡ ಮನೆ ಕಟ್ಟಿರ್ತಾನ, ಮನೆ ಓಪನಿಂಗ್ ಮಾಡಿರ್ತಾನ, ಸ್ವಾಮಿಗಳಿಗೆ ಹೇಳ್ತಾನ. ಸ್ವಾಮಿಗಳು ಹೇಳಿಕೊಳ್ಳೆ ಅವರು ಸ್ವಾಮಿಗಳು ಬರ್ತಿರ್ತಾರೆ. ಎಲ್ಲ ಒಂದು 5-6 ಬಾರ್ಸಾಡು ಸಾಮಾನು ತೊಗೊಂಡು ಏನೇನು ಮಾಡ್ಕೊಂಡು, ಒಂದು ಕೂಡ ನೀರು ತೊಗೊಂಡು, ಹೂವಿನ ಮಾಲೆ ತೊಗೊಂಡು, ಕುಂಕುಮ, ಏಬತ್ತಿ, ಆರತಿ ಎಲ್ಲ ತೊಗೊಂಡು ಈ ಬಾಗಿಲಿಗೆ ಬಂದಿರ್ತಾರೆ. ಮಣಿ ಹಾಕ್ತಾರೆ, ನೀರು ಹಾಕ್ತಾರೆ, ಮಾಲೆ ಹಾಕ್ತಾರೆ. ಅತ್ಯಂತ ಸ್ವಾಗತದಿಂದ ಒಳಗೆ ಕರ್ಕೊಂಡು ಹೋಗ್ತಾರೆ. ಅವ ಅನಿಸ್ತತಿ ಇದೆಲ್ಲ ಇಷ್ಟೊಂದು ಭಾವ, ಇಷ್ಟೊಂದು ಭಕ್ತಿ, ನನ್ನ ಮ್ಯಾಗ ಎಷ್ಟು ಪ್ರೇಮ ಅದವರು ತಾವು. ಇಷ್ಟು ಪ್ರೇಮ ಅದರಂದಾಗ ದಿನ ಇಲ್ಲಿ ಬರೋಣ ತಾವುತ್ತಿಲ್ಲ ಸ್ವಾಮಿ, ದಿನ ಇಷ್ಟು ಅದರದ್ದು. ಮರುದಿವ್ಸ ಬರ್ತಾರೆ, ಸ್ವಲ್ಪ ಮತ್ತೆ ಗುರುಗಳು ಬಂದಿರ್ತಾರೆ, ಮತ್ತೊಂದು ಸ್ವಲ್ಪ ಒಳಗೆ ಬರೀತಾರೆ. ಅವು ಒಂದು ನೀರಪ್ಪರ ಸ್ವಲ್ಪ ಹಾಕ್ತಾರೆ, ಕರೀತಾರೆ, ಆಗೋ ಒಂದು ಊಟ ಮಾಡಿಸಿ ಕಳಿಸ್ತಾರೆ. ಮತ್ತು 3ನೇ ದಿವ್ಸಕ್ಕೆ ಮತ್ತೆ ಬಂದ ವ್ಯವಸ್ಥೆ ಆಕೈತಿ ಅಂದ್ರೆ ಬರಬೇಕೈತಿ. ಮತ್ತು ಅವಾಗ ಅವ್ರ ಮನೆಯವ್ರು ವಿಚಾರ ಮಾಡಕತ್ರು, ನೀವು ದಿನ ಬರಾಕತ್ರು ಊಟ ಮಾಡ್ತೀವಿ, ನೀವು ದಿನ ಬರಾಕತ್ತಲ್ಲ ಇಲ್ಲಿ ನಮ್ಮ ಮನೆಗೆ. ಯಾರು ಅತ್ಯಂತ ಆದರಣೀಯ ಅನಿಸೋಣಂತವ್ರು ಇವು ದಿನ ಬರಾಕತ್ ನೋಡ್ರಿ. ಪ್ರಪಂಚ ಹಿಂಗೆ ಐತಿ. ನೀವು ಬೀಗರ ಬೀಜರ ಗುರುಗಳು ಅಟ್ಟತ್ತಲ್ಲ. ಈಗ ಎಂದ್ರೆ ಒಂದು ದಿವ್ಸ ಬಂದು ಹೋದ್ರೆ ಒಂದು ಕಪ್ ಚಹಾ ಕೊಡ್ತಾರೆ. ಯಾವಾಗ ಬಂದು ಬಾ ಆರಾಮದೇ, ಭಾಳ ಚಲೋ ಆಯ್ತು, ಹಂಗಾಯ್ತು ಹಿಂಗಾಯ್ತು, ನಿಮ್ದು ಹಂಗೆ ಆಗೈತತ್ಲ, ನಂದು ಹಿಂಗೆ ಆಗೈತತ್ಲ ಚರ್ಚೆ ಮಾಡ್ತಾರೋ. ಮತ್ತು ಇನ್ನೊಂದು ಕಪ್ ಚಹಾ ಕುಡಿತಾರೆ. ಈ ಸತ ಹೋಗ್ತೀರ, ಇನ್ನೊಂದು ಇಟ್ಟು ಹೋಗ್ತೀರಿ ಚಹಾ. ಒಂದು ದಿವ್ಸ ನಿಂತು ಹೋಗ್ಕೊಂಡ್ರೆ ನಂಗಿಲ್ಲ. ಹಿಂಗೆ ಈ ಪ್ರಪಂಚ ಹಿಂಗೆ ಐತಿದ. ಆಮೇಲೆ 3-4ನೇ ದಿವ್ಸಕ್ಕೆ ಸ್ವಾಮಿಗಳು ಬರೋದನ್ನ ಬಾಗಲ್ದಾಗ ದೂರಿಂದ ನೋಡಿರ್ತಾವ್ರು. ನೋಡಿಗಳು ಗಪ್ಪರ ಬಾಗಲ ಹಾಕಿ ಕಿಟಕಿಯಾಗ ಬಂದು ನಿಂತಿರುತ್ತೆ. ಕಿಟಕಿಯಾಗ ಬಂದು ನಿಂತ ಸೀದಾ ಹಣಿಕೆ ಹಾಕಿ ನೋಡಿದಾಗ ಇವ್ರು ಬಾಗಲ ಹಾಕಿರಿ, ನೀವು ಬಾಗಿಲು ಹಿಕ್ತಂದನು ಹಾಗೆ ಹೋಗ್ಬಿಟ್ಟ. ಒಬ್ಬರು ಹಿಂಗೂ ಅದಾರ, ಬಾಗಿಲು ಹಿಕ್ಕುತಕ್ಕ ಬಿಡುವುದಿಲ್ಲ, ಬಾಗ ಹಿಕ್ಕಿದಾಗಲೇ ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ನನಗೆ ಎಷ್ಟು ಆಧಾರ ಆಗ್ತಿತ್ತ, ಅಷ್ಟೇ ಸೂಕ್ಷ್ಮ ಇರ್ತೈತಿ. ಅದು ಒಮ್ಮೆ ಹೋದ್ರೆ ಬೇರೆ. ಸಿದ್ದೇಶ್ವರ ಸ್ವಾಮಿಗಳು ಭಾಳ ಚಂದ ಹೇಳ್ತಿದ್ರು. ಒಬ್ಬ ದೊಡ್ಡ ಮನೆ ಕಟ್ಟಿದ್ದ, ಮನೆ ಉದ್ಘಾಟನೆಗೆ ಇಟ್ಕೊಂಡಿದ್ದೆ, ಎಲ್ಲರೂ ಕರೆಸಿದ್ದ. ಅದ್ರಾಗ ಒಂದು 4 ಮಂದಿ ಶಾಣ್ಯರಿದ್ರು. ಸಾವುಕಾರ ಮನೆ ಭಾಳ ಚಲೋ ಕೊಟ್ಟಿದ್ವಿ, ಏನು ಅಡುಗೆ ಮಾಡಿಸಿದ್ವಿ, ಏನು ಊಟ, ಏನು ಭಾಳ ಚಂದ ನೀವೆಲ್ಲ ಉದ್ಘಾಟನೆ ಮಾಡಿದ್ರಿ, ಹೋಮ ಎಲ್ಲ ನೋಡಿದ್ರು.
ಎಲ್ಲ ಆತು, ಭಾಳ ಚಲೋ ಆಗಿತ್ತು ಅನ್ಕೋತ ಅವ್ರ 4 ಮಂದಿ ಏನಂದ್ರು, ಈ ಬಾಗಲ ಈಚೆ ಕಡೆ ಇರಬೇಕಾಗಿತ್ತು, ಈ ಕಿಟಕಿ ಈಚೆ ಕಡೆ ಇರಬೇಕಾಗಿತ್ತು, ಅಂದ್ರೆ ಒಂದು ಸುದ್ದ ಹಾಕಿತ್ತ ಅವ್ರಂದ್ರು. ಅವನೊಂದು ತೆನ್ನೆ ಕೆಟ್ಟಿತ್ತು. ಅವನು ಇಷ್ಟು ಖರ್ಚು ಮಾಡಿ ಮನೆ ಕಟ್ಟಿ ಇಷ್ಟು ಮೃಷ್ಟಾನ ಅಡಿಗೆ ಊಟ ಮಾಡಿಸಿ ಇವನ್ನೆಲ್ಲ ಊಟ ಮಾಡಿ ಒಳಗಂಟು ಬಿದ್ರೆ ಅವಾಗ ಇದು ಈಚೆ ಕಡೆ ಇರಬೇಕಾಗಿತ್ತು, ಇದು ಈಚೆ ಕಡೆ ಇರಬೇಕಾಗಿತ್ತು. ಅವಂದ ನೀವಿನ್ನು ಹೋಗ್ಬೇಕಾಗಿತ್ತು ಅವನು. ಅವ್ನು ಸಾಕಾಗಿತ್ತಲ್ಲ, ಇನ್ನು ನೀವು ಹೋದ್ರೆ ಸಾಕಪ್ಪ, ನೀವಿನ್ನು ಹೋಗ್ಬೇಕಾಗಿತ್ತು ಅನ್ನೋ ಹಾಗೆ ಹೋದ್ರೆ ಹಂಗೆ ಹೊಳಿ ಬರೋ ಮಂದಿ ಯಾವುದಿಲ್ಲ, ಏನಾರ ಒಂದು ಕಿಡಿ ಇಟ್ಟೆ ಬರ್ತಾರೆ ಭಾಳ ಕೆಟ್ಟ. ಮತ್ತು ಅಂಥದ್ರಾಗ ಇವು ಸೋದು ಎಡುವುದಕ್ಕೆ ಅದು ಕಿಡಿಕಿ ಈಚೆ ಕಡೆ ಬಾಗಿಲು ಈಚೆ ಕಡೆ ಆಗೋದಕ್ಕೆ ಅದಕ್ಕೆ ಜೋಡಿಸಿ ಬಿಡ್ತಾರೆ. ನಿನ್ನೆ ಹೇಗೆ ಬಂದಿದ್ರು ನಾವು, ಎಡೆಗೆ ಬಿದ್ದ, ತಲೆ ಹೊಡಿತು, ದವಾಖಾನೆಗೆ ಹೋದ್ರು, ಅದು ಈಚೆಗೆ ಆಗ್ಬೇಕಾಗಿತ್ತಲ್ಲ. ಗುಡಿಸಲ್ದಾಗಿರ್ತಾರೆ ಅವ್ರಿಗೆ, ಏನಪ್ಪ ಆಚೆ ಕಡೆ ಇರಬೇಕು, ಕಿಟಕಿ ಇರ್ತೈತೆ ಗುಡಿಸಲಕ್ಕೆ ಇರಂಗಿಲ್ಲ. ಅವರು ಅಲ್ಲಿ 4 ಮಕ್ಕಳು ಆಗಿರ್ತಾರೆ, ಪ್ರಪಂಚ ಮಾಡ್ತಾರೆ, ಆ ಮಕ್ಕಳು ಶಿಕ್ಷಣ ಕೊಡ್ತಾರೆ, ಅವ್ರು ಇಂಜಿನಿಯರ್ಗಳು ಹಾಕ್ತಾರೆ, ಡಾಕ್ಟರ್ಗಳು ಹಾಕ್ತಾರೆ, ಏನು ಫರ್ಕ ಆಗಂಗಿಲ್ಲ ಅವ್ರಿಗೆ. ಈ ಕಿಟಕಿ ಬಾಗಲ ಭಾಳ ಒತ್ತಾಯಲ್ಲಿ ಕರೆಯಕತ್ತಾನ. ಅವರು ಊಟ ಮಾಡಿ ಸುಮ್ಮ ಹಂಗೆ ಹೋಗೋದು, ಒಂದಿಟ್ಟು ಏನದು ಹೇಳಿ ಹೋಗೋದು ಅಂತೇಳಿ ಇಟ್ಟು ಅವನ ದಿನ ಹುಳ ಬಿಟ್ಟು ಹೋಗ್ಬಿಡ್ತಾರೆ. ಹಾಗೆ ಇಂಥ ಮಂದಿ ಭಾಳ ಜಗಡ. ಅದರಿಂದ ಈ ಅಧ್ಯಾತ್ಮದಲ್ಲಿ ಬಹಳ ಮಹತ್ವ ಐತಿ. ಸತ್ಸಂಗ, ಸದ್ವಿಚಾರ. ಹೇಳ್ತಾರಲ್ಲ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡೋದು ಬೇಡ, ಉತ್ಸಪ್ಪಗಳಿಲ್ಲ. ಹಂಗೆ ಅವ್ನು ವಿವೇಕಾನಂದರು ಚಾಲೆಂಜ್ ಒಂದೆಲ್ಲ ಚಾಲೆಂಜ್. ಅವ್ರ ತಾಯಿ ಅವಾಗ ಸಣ್ಣ ವಯಸ್ಸಿದಾಗ ಊಟ ಮಾಡಿಸ್ಕೋತ, ಹಾಡಾಡ್ಕೋತ, ಕತೆ ಹೇಳ್ಕೋತ ಊಟ ಅನುಕೂಲವಲ್ಲ ನಾವು, ಜಲಕ್ಕೆ ಅನುಕೂಲವಲ್ಲ ನಾವು. ಅದನ್ನ ಕತೆ ಹೇಳಕತ್ಲು, ಪದ ಹಾಕತ್ಲು ಅಂದ್ರೆ ಅವೆಲ್ಲ ಸ್ವೀಕಾರ ಮಾಡ್ತಿದ್ದೆ, ಊಟನೂ ಮಾಡ್ತಿದ್ದೆ, ಜಲಕನೂ ಮಾಡ್ತಿದ್ದೆ. ಆ ಸಂಸ್ಕಾರ ನಮ್ಮ ಮಕ್ಕಳಿಗೆ ನಾವು ಕೊಡ್ಬೇಕಂತಾರ ಅವ್ರು ಮಹಾತ್ಮರು. ಅದೇ ಸಂಸ್ಕಾರ ಮುಂದೆ ಬೆರ್ತ ಅವಾಗ ಒಬ್ಬ ಸನ್ಯಾಸಿ ಆಗಬೇಕು, ಒಬ್ಬ ಮಹಾಪುರುಷ ಆಗ್ಬೇಕಂತ ಅವನ ತಿಳಿಯೊಳಗೆ ಬಂತು. ಎಲ್ಲ ತಿರ್ಗಾಡ್ಕೋತ ಹುಡುಕ್ಯಾಡ್ಕೋತ ಎಲ್ಲ ಗುರುಗಳಿಗೆ ಭೇಟಿ ಆದ. ಅವ್ರು ಹೇಳ್ರು, ಹಿಂಗೆ ಈ ಗ್ರಂಥ ಓದು, ಇದ್ರಾಗ ಇದನ್ನ ಹೇಳ್ತಿ ಎಲ್ಲ ಹೇಳ್ತಿದ್ರಲ್ಲ, ಗ್ರಂಥಗಳು ಹೇಳ್ತಲ್ಲ. ಈಗ ನಮ್ಗೆ ಹೇಳ್ತಾರೆ, ದಾಸಬೋಧೇನು ಹೇಳ್ತಪ್ಪ ಅಂತಂದ್ರೆ, ಗ್ರಂಥಾರಂಭದೊಳಗೆ ಶ್ರೋತೆ ಪುಸತಿ ಕೂರ್ಣ ಗ್ರಂಥ ಕಾಯ ಬೋಲಿ ಲೇಜಿ ಅಂತ. ಶ್ರವಣ ಕೇಳಿ ಎಲ್ಲ ನೀವು ಅಭ್ಯಾಸ ಮಾಡಿದಾಗ ನಿನಗೆ ಅದ್ರ ಅನುಭವ ಆಕೈತೆ ಅಂತ ಅದು ಹೇಳ್ತದೆ. ಇನ್ನು ಮುಂದೆ ದೇವ ಶೋಧನ ನಿರೂಪಣ. ಆಮೇಲೆ ಇನ್ನು ಸಾಕಷ್ಟು ಇದ್ರಾಗ ಹೇಳ್ತಲ್ಲ, 20 ದಶಕ ದೋನಸೆ ಸಮಾಸ ಸಾಧಕೆ ಪಹಾರ ಸಾವಕಾಶ ವಿವರತ ವಿಶೇಷ 20 ದಶಕ 200 ಸಮಾಸದಾಗ ಒಂದೊಂದು ಮನುಷ್ಯ ನೋಡ್ರಿ. ಅದು ದಾಸಬೋಧ ಹಿಂಗೈತಿಲ್ಲ, ಒಂದೊಂದು ವಿಚಿತ್ರ, ಒಂದೊಂದು ಸಮಾಸದಾಗ ನಮ್ಮ ಪ್ರಪಂಚ ಹೆಂಗೆ ಮಾಡಬೇಕು, ಹೆಂಗೆ ಜನರು ಕೂಡ ಬರೀಬೇಕು ಹೇಳ್ತ. ಇನ್ನೂ ಭಾಳ ಕೆಲವೊಂದು ಸುಖ ಶಬ್ದಗಳು ಉಪಯೋಗ ಮಾಡ್ಯಾರ ಅವರು. ರಾಮದಾಸ್ ಮಹಾರಾಜ್ ಅಂತರೇಕ್ ಬಾಹಿರೇಕ್ ಐಸಿ ಜಯಾಚ ವಿವೇಕ್ ಪರಲೋಕಾಚಿ ಸಾರ್ಥಕ ಕೈಸೇಕರಾವೆ. ಅವರು ಗುರುಪಾಶಂದ್ರ ಹೇಳಿಲ್ಲ, ಹೊಟ್ಯಾಗೊಂದು ಬೇರೆ ಒಳಗೊಂದು ಬೇರೆ ಇತ್ತಂದ್ರೆ ನಿನಗೆ ಆ ಸ್ಥಿತಿನೇ ಸಮೀಪ ಬರಂಗಿಲ್ಲ. ಅಂತರೇಕ್ ಬಾಹಿರೇಕ್ ಐಸಿ ಜಯಾಚ ವಿವೇಕ್ ಪರಲೋಕಾಚಿ ಸಾರ್ಥಕ ಕೈಸೇಕರಾವೆ. ಅದು ವಿಮಲ ಬ್ರಹ್ಮದಾಗ ಏನು ಹೇಳಿದಪ್ಪ ಅಂತಂದ್ರೆ ಶುದ್ಧ ಸಾರ ಶ್ರವಣ. ಸದಾ ಕಾಲ ಅವ್ರು ಹೆಂಗೆ ಅವರು ಸಿದ್ದರಾಯ ಮತ್ತೆ ಅವ್ರು ಸಾಧನ ಮಾರ್ಗದವ್ರು ದಾಸಬೋಧ ಓದ್ತಿದ್ರು, ಭಜನೆ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು. ದಾಸಬೋಧ ಓದ್ತಿದ್ರು, ಶರೀರ ಕರ್ಮಾದಿಗಳು ಯಾರನ್ನು ಬಿಟ್ಟಿಲ್ಲ. ಗಿರಿಮಲೇಶ್ವರ ಮಹಾರಾಜರಂತವ್ರನ್ನ ಬಿಟ್ಟಿಲ್ಲ. ಅವ್ರಿಗೆಲ್ಲ ಮೈ ತುಂಬ ನಾರು ಹುಣ್ಣಾಗಿದ್ದು. ಸರದು ಕೂತ ಸಮಾಧಿ ಸ್ಥಿತಿಗೆ ಹೋಗುವಂಥ ಒಬ್ಬ ಮಹಾಪುರುಷರಿಗೆ ಶರೀರ ಕರ್ಮಾದಿಗಳು. ರಾಮಕೃಷ್ಣ ಪರಮಹಂಸರಂತವ್ರಿಗೆ ಗಂಟಲ ಕ್ಯಾನ್ಸರ್ ಆಯ್ತು. ಹಿಂಗೆ ಶರೀರ ಕರ್ಮನೇ ಬೇರೆ, ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಶರೀರಕ್ಕೆ ಆತ್ಮನಿಗೆ ಬಹಳ ವಿಭಿನ್ನ. ಶರೀರ ಹೆಂಗೆ ಬರುತ್ತೆ, ಒಬ್ಬೊಬ್ಬರ ಸ್ವಭಾವ ಒಂದೊಂದು ಥರ ಇರ್ತೈತಿ. ಒಬ್ಬೊಬ್ಬರು ಸೀಟಿಗೆ ಸ್ವಭಾವ ಇರ್ತೈತಿ, ಒಬ್ಬೊಬ್ರು ಅಂತಃಕರಣಿರ್ತಾರ. ಹಿಂಗೆ ಇದು ಸ್ವಭಾವನೇ ಬೇರೆ, ಆದರೆ ಆ ಒಂದು ಸ್ಥಿತಿನೇ ಬೇರೆ. ಆತ್ಮನಲ್ಲಿ ಮನಸ್ಸು ನಿಂದ್ರಿಸಿ ಧ್ಯಾನ ಮಾಡ್ರಪ್ಪ ಆತಿದ್ರು ದೇವರಾಗಿರಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತಿದ್ರೆ ಹೇಳ್ತಾರೆ ಅವರು. ಹಂಗೆ ಈ ಸಂಪ್ರದಾಯದ ಸದ್ಗುರುಗಳು ತಪ್ಪಲು ಮರಿಕಾಯಾಗಿ ಎಷ್ಟೋ ಮಂದಿ ಪ್ರಪಂಚದವರು ಇದ್ಕೊಂಡು ಪಾರಮಾರ್ಥಿಗಳಾಗಿ ಆ ಒಂದು ಸ್ಥಿತಿಯನ್ನು ಕಂಡು ಜೀವನ ಮುಕ್ತರಾದಂಥ ಭಾಳ ಮಂದಿ ಅದಾರೆ. ಅಂಥವ್ರು ಸಾಲಿನೊಳಗೆ ಅವರೆಲ್ಲ ಸಿದ್ದರಾಯ ಮುಕ್ತಿ ಅವ್ರು ನಾವು ನೋಡ್ಲಿಕ್ಕಾಗಿನೂ ಸಮಯ ಆತ್ಪ ಅಂತಂದ್ರೆ ನೀವು ಯಾರೇ ಏನಾರ ಮಾತಾಡ್ಕೊತ ಕೂತ್ರು ಸಹಿತ ಡನ್ ಮತ್ತು ಗಂಟೆ ಹೊರಬಿಡ್ತಿದ್ರು. ಭಜನೆ ಟೈಮ್ ಆತಂದ್ರೆ ನೀವು ದೊಡ್ಡವ್ರು ಇರೋದಕ್ಕೆ ಸಣ್ಣವ್ರು ಇರೋದಕ್ಕೆ ಮಾತಾಡೋಕೆ ಗಪ್ಪನ 6 ಗಂಟೆ ಹೊರಬಿಡೋ ಟೈಮ್. ಸಮಯಕ್ಕೆ ಮಹತ್ವ, ಆವತ್ತಿನ ಆ ಭಜನೆ ಸಮಯಕ್ಕೆ ಮಹತ್ವ ಕೊಡ್ತಿರು. ಹಿಂಗೆ ಇಷ್ಟೊಂದು ಅಧ್ಯಾತ್ಮದೊಳಗೆ ತಲ್ಲಿನ ದಿನ ಅಂದರೆ ಗುರುಗಳು ಅವ್ರಿಗೆ ಹಂಗೆ ಶಿಕ್ಷಣ ಹಾಕಿದ್ರು. ಅವ್ರ ಗುರುಗಳು ಹಂಗೆ ಸಾಲಿ ಹಾಕಿದ್ರು ಅವ್ರಿಗೆ.
ಏನು ನಿತ್ಯನೆ ಮಾಡಪ್ಪ ಧ್ಯಾನ ಮಾಡು ಜೀವನ ಮುಕ್ತಾಕಿ ಈ ಶರೀರ ನಾಶ ಅಂತೈತೆ ಹಿಂಗೆ ಹೇಳಲ್ಲ ಹೋಗ್ಕತಿ ತ್ರಾಸ ಆಗ್ಯಾರ ಹೋಗ್ಕತಿ ಹೋಗುದು ಅಂತ ಗಚ್ಚೆ ಈಗ 4 ದಿವ್ಸಕ್ಕೆ ಹೋಗುದು ಯಾರು ಇರಾಕ್ ಬಂದವರು ಶಾಶ್ವತವಾಗಿ ಇರಾಕ್ ಬಂದವರು ಎಲ್ಲರೂ ನಾವು ಹೇಳ್ತೀವ ನಮಗಿನ್ನ 200 ವರ್ಷ ಆಯುಷ್ಕೊಟ್ಟು ಇನ್ನೂ ಇರಾಕ ತಯಾರಿದ್ರು ನಾವು ಕೊಡಾವ ಬೇಕಲ್ಲ ಯಮ್ಮ ಹೇಳ್ಬೇಕಲ್ಲ ಒಬ್ಬ ಏನೋ ಭಾಳ ಶಾಣೆ ಮನುಷ್ಯ ಇದ್ದ ಅಂದ್ರೆ ಲಘು ಹೋಗಬಾರ್ದತ್ತ ಅವನ ತಲೆಯಾಗ ಬಂದಿತ್ತು ಲಘು ಹೋಗಬಾರ್ದತ್ತೆ ಬಂದಿತ್ತು ಆಟೋಟಿಗೆ ಅವನು ಪಾಳೆ ಬಂದ್ಬಿಟ್ಟಿತ್ತು ಹೋಗೋದು ಪಾಳೆ ಬಂದ ಕೂಡಲೇ ಯಮ ಬಂದು ಕರಿಲಾಕ ಅವ ನಿನ್ನ ಹೆಸರು ಇಂಥ ಹೋದಲ್ಲ ಚೀಟಿ ತೊಗೊಂಡ ಮ್ಯಾಗ ಓದಿದ ನಿನ್ನ ಹೆಸರು ಇದಾವದಲ್ಲ ಹ್ಞೂ ನನ್ನ ಹೆಸರು ಇದೆ ನನ್ನ ನಂಬರ್ ಬಂದೈತಿ ನಡಿ ಅಂದ ಯಮ ಅವ ಶಾಣೆ ಬಂದಿದ್ದ ಅವ ಏನು ಮಾಡಿದ ನಾ ಬರ್ತಾನೆ ನೀವು ಹೇಳ್ದಂಗೆ ಕೇಳ್ತಾನೆ ಬರ್ತಾನೆ ಖರೆ ಆದ್ರೆ ನೀವು ಅತಿಥಿಗಳಾಗಿ ಮನೆಗೆ ಬಂದಿರಿ ಸ್ವಲ್ಪ ತಣ್ಣಂತ ಒಂದು 2-3 ಗ್ಲಾಸ್ ಮಜ್ಜಿಗೆ ಕುಡ್ರಿ ನಾವು ಯಮನ ಮಳ್ಳ ಮಾಡಕ್ಕೆ ತಯಾರಾದ ಒಂದು 2-3 ಗ್ಲಾಸ್ ಮಜ್ಜಿಗೆ ಕೊಟ್ಟ ಯಮಾಗ ನಿದ್ದೆ ಬತ್ತು ಅವೇನಂದ ಆತಳ ನಿಂದು ಇನ್ನೊಂದು 1-2 ತಾಸು ನಿನಗೆ ಸರ್ಟ್ ಬಿಡ್ತು ನೀನು ಅಂದಾನ ಯಮ ಮಾಡ್ಕೊಂಡು ನಿದ್ದೆ ಐತೆ ನಾವು ನೀವು ಹಗಾರ ಅವನ ಕೈಯಾಗಿಂದ ಪೆನ್ನ ಚೀಟಿ ಕಸ್ಕೊಂಡ ಯಮನ ಕೈಯಿಂದ ಕಸ್ಕೊಂಡು ಏನು ಮಾಡಿದೀವಿ ನಂಬರ್ ಮ್ಯಾಗಿತ್ತ 10-15 ಮಂದಿ ನಂಬರ್ ಲಿಸ್ಟ್ ತೊಗೊಂಬಂದಿದ್ದವ ಒಯ್ಯಾಕ ಅವೇನು ಮಾಡಿದಂದ್ರೆ ಮ್ಯಾಗಿಂದ ಅವನ ಹೆಸರು ಕಾಟು ಹೊಡೆದ ಕೆಳಗೆ ಬರೆದು ಬಿಟ್ಟಿತ್ತಾನ ಹೆಸರು ಮತ್ತು 15 ಮಂದಿ ಆದ ನಂತರ ಮತ್ತೆ ಅವಾಗ ಬರ್ರಲ್ಲ ಮಾತೇನು ನೋಡು ಮತ್ತೆ ಹಂಗೆ ನಾವು ಬರುವಂದ್ರಾಗ ತಪ್ಸ್ಕೊಳಕ್ಕೆ ಪ್ರಯತ್ನ ಮಾಡಿದಿರ್ತೀವಿ ಈಗ ಬಿಡಬೇಕಲ್ಲ ಅವ ಅಂದ ಯಮ್ಮ ನಿದ್ದಿಗಣ ಎದ್ದು ಆಕಳಿಸಿ ಏನು ಚೀಟಿ ತೊಗೊಂಡ್ಲ ತಮ್ಮ ಎಂಥ ಬಂಗಾರ ಅಂತ ಮಜ್ಜಿಗೆ ಕೊಟ್ಟು ಒಂದು ಆರಾಮ್ ನಿದ್ದೆ ಆಗ್ತಂದ ಈ ನಂಬರ್ದಾಗ ನಿಂದು ಚೇಂಜ್ ಮಾಡಿ ತೆಳಗಿನಿಂದ ಶುರು ಮಾಡ್ತಾನೆ ತಾವು ಹೇಳಿ ನಿನಗೆ ಕನ್ಸೆಷನ್ ಕೊಡ್ತಾನೋ ನಾ ತೆಳಗಿನಿಂದ ಇವತ್ತು ತಿದ್ದೇನು ಚೀಟಿ ಅವಾಗೇನು ಗೊತ್ತು ತೆಳಗು ಮೊದಲು ನಂಬರ್ ಅವಂದೇ ಗೊತ್ತು ಹಾಗೆ ಅವಾಗ ಯಾರಿಗೆ ಅಂತ ನಂಬರ್ ಬರ್ತೈತೆ ಹೇಳಕ್ಕೆ ಬರೋದಿಲ್ಲ ಅದು ಏನು ಕರೆಯಾನ ಬರ್ತೀನಿ ಬೇಕಾದವ್ರು ನೀನು 1000 ಕೋಟಿ ಗಳಿಸು 2,000 ಕೋಟಿ ಗಳಿಸು ಹೋಗಿಲ್ಲ ಮೊನ್ನೆ ಒಬ್ಬ ನೋಡಿ ಎಷ್ಟು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ದೆ ಬೆಂಗಳೂರಾಗ ಅಗರ್ಭ ಶ್ರೀಮಂತ ಅಂದ್ರೆ ಅದಕ್ಕೆ ಅನ್ಲಿಮಿಟೆಡ್ ಅವು 10 ಅಂತಾವು ಒಂದು 50 ಗಾಡಿದು ಕಾರ್ ಅವೆಲ್ಲ 1 ಕೋಟಿಗಿಂತಲೂ ಮ್ಯಾಗಿನವ ಕಾರ್ ಗಾಡಿಗಳು ಸ್ವಂತ ಹೆಲಿಕಾಪ್ಟರ್ ಒಂದು 500 ಕೋಟಿ ಗಂಟೆ ಖರ್ಚು ಮಾಡಿ ಮನೆ ಕಟ್ಟಿದ್ದ ಮನೆ ಮ್ಯಾಗ ಹೆಲಿಕಾಪ್ಟರ್ ಇಳಿದಿತ್ತು ಇಷ್ಟೆಲ್ಲ ಇದ್ದಾವ ನೋಡಿ ಸಾವು ಎಷ್ಟು ಸರಿ ಅವರೆಲ್ಲ ಅವ್ರು ಇಷ್ಟೆಲ್ಲ ಒಂದು ಏನೋ ಒಂದು ಲೆಕ್ಕಪತ್ರದಾಗ ಫರಕಾಗಿತ್ತು ಅವ್ರು IT ಅವ್ರು ಬಂದು ದಾಳಿ ಮಾಡಕ್ಕೆ ಅವ್ರು ರೇಡ್ ಹಾಕಿಬಿಟ್ರು ರೇಡ್ ಹಾಕಿ ಮನೆ ಬಾಗಲ್ದಾಗ ಬಂದರು ಅವ್ರು ಹೇಳಿ ನೀವೆಲ್ಲ ಏನು ಪೇಪರ್ಸ್ ತಂದಿಲ್ಲ ಹೇಳು ಇಲ್ಲಿ ಕುಂಡ್ರತ್ತೆ ಹೇಳು ಅವಾಗ ಅವ್ನು ಕುತ್ತಲ್ಲಿ ಹಗಾರ ಕಿಸಿದಾಗ ಕೈಯಾಗ ತಂದ ರಿವಾಲ್ವರ್ ತೊಗೊಂಡು ತೆಲಿಗೆ ಹಚ್ಕೊಂಡು ಶೂಟ್ ಮಾಡ್ಕೊಂಡ್ಬಿಟ್ಟ ಇದೆಲ್ಲನೂ ಯಾರಿಗೆ ಬಿಟ್ಟು ಹೋದವ ಅತಿಥಿ ಏನಂತೇಳಿ ಇದೆಲ್ಲ ನಂದತ್ ಹೇಳಿ ಇದನ್ನೆಲ್ಲ ನಾನಾ ಬೋಕ್ಷ ಆಗ್ತಿದ್ದ ಮತ್ತಿನ್ನ ಅದನ್ನ ಮಾಡಬೇಕತ್ತಿದ್ದ ಇದನ್ನ ಏನೇನೋ ಮಾಡಬೇಕತ್ತಿದ್ದಲ್ಲ ಅವನ ಅಷ್ಟು ಅವಸರಲೆ ಸಾವು ಅವನ ಕರ್ಕೊಂಡು ಹೋಗಿಬಿಡ್ತು ಹಿಂಗೆ ಇಷ್ಟು ಸೂಕ್ಷ್ಮ ಐತಿ ಹಂಗೆ ನಾವು ಹೆಂಗೆ ದೇವರಿಟ್ಟಂಗಿರ್ಬೇಕು ನಾವು ಪರಮಾತ್ಮ ನಮ್ಮನ್ನ ಹೆಂಗೆ ಇಡ್ತಾನಪ್ಪ ಯಾರ್ಯಾರು ಕಷ್ಟ ಇರ್ತೈತಿ ಸುಖ ಇರ್ತೈತಿ ಅವೆಲ್ಲ ಪರಮಾತ್ಮನ ಒಂದು ಕಾಣಿಕೆಗಳು ಅವನ್ನೆಲ್ಲ ನಾವು ಸ್ವೀಕಾರ ಮಾಡಲೇಬೇಕು ಭಾಳ ಕಷ್ಟ ಬಂದಾಗ ದೇವ್ರನ್ನ ಬೈತಿರ್ತೀವಿ ಒಂದು ಸ್ವಲ್ಪ ಸುಖ ಆಯ್ತಂದ್ರೆ ಎಲ್ಲ ನಾ ಮಾಡಿ ನಾವು ಅಂದಾಗ ಆಗೈತಂತೀವಿ ನಾವು ದೇವ್ರು ಮಾಡ್ಯಾನ ತಪ್ಪು ಅನ್ನಂಗಿಲ್ಲ ನಾವು ಯಾರೇ ದೇವ್ರು ಕೊಟ್ಟಂತ ಭಾಳ ಚಲೋ ನೋಡ್ಬೇಕಾರೆ ನಾವು ಏನೇ ಒಂದಿಟ್ಟು ಅನುಕೂಲ ಆಯ್ತು ರೊಕ್ಕ ರೂಪಾಯಿ ಹೆಚ್ಚು ಆತಂದ್ರೆ ನಾವು ದುಡಿದಾರ್ದು ಆಕೈತೇನ್ರಿ ಕಣ್ಣಾಬಿಟ್ಟು ದುಡಿದಿವ್ರಿ ಹಗಲ ರಾತ್ರಿ ಮಂದಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಏನೆಲ್ಲ ಮಾಡಿ ಮಾಡೋದನ್ನು ಮಾಡಿರ್ತೀವಿ ಮಾಡ್ಲಾರ್ದು ಮಾಡಿ ಗಳಿಸಿರ್ತೀವಿ ಅದನ್ನು ಅದೇ ಇದನ್ನ ನಾ ಮಾಡಿದ್ನಲ್ಲ ಆಗತ್ತೀವಿ ಮತ್ತು ಸ್ವಲ್ಪ ತ್ರಾಸ ಆತಂದ್ರೆ ನಾವೆಲ್ಲ ಹಿಂಗೆ ಮಾಡ್ಬೇಕಂದ್ರೆ ದೇವ್ರು ನಾನು ಹಿಂಗೆ ಮಾಡಿ ಅವನ ಮ್ಯಾಗ ಅಪವಾದಿ ಮೇನ್ ಅಪರಾಧಿ ದೇವ್ರನ್ನ ನಮಗೆ ಈಗ ನಾವು ಯಾರನ್ನ ಬಿಡ್ತೀವಪ್ಪ ಈ ಜಗತ್ತನ್ನು ಬೆಳಗುವಂಥ ಸೂರ್ಯನ ಬಿಡ್ತೀವ ಅವನು ಬೇಯ್ತೀವ ಏನು ಕೆಟ್ಟ ಸೂರ್ಯ ಬಿಸಿಲು ಏನು ಅಂತ ತಿಂದ ಸೂರ್ಯ ಬಿಡ್ತೀವ ಅವನು ಮತ್ತು ತಂಡ ಎತ್ತಿದಾಗ ಅವನು ಸೂರ್ಯ ಇಲ್ಲ ಸೂರ್ಯ ಆಗು ಬೇಯಿಸ್ಕೊಳ್ಳೋದು ಅವನು ಮಾಡಿ ಅದ್ರಾಗ ಅಂದ್ರೆ ಅಂಥವ್ರು ಬೇಯಿಸ್ಕೊಂಡಾರ ಈ ಊರುಗಳಾಗ ಅಂಥವ್ರು ಇದೆಲ್ಲ ನಡೆದಿದೆ
ಶಿಷ್ಯರೊಳಗೆ ಭಾಳ ಮಜಾ ಇರ್ತೈತಿ. ಒಬ್ಬ ಬೇಯ್ತಾನ, ಒಬ್ಬ ನಿಂದ ಮಾಡ್ತಾನ, ಒಬ್ಬ ಅಂತಃಕರಣಪೂರ್ವಕವಾಗಿ ಪೂಜನೆಯಿಂದ ನಡ್ಕೋತಾನ. ನಮಗೇನು ಮಾಡ್ಯಾರ ಅವ್ರು ಹಿಂಗೆ ಒಬ್ಬ ತಾನ ಒಬ್ಬ ನಮಗೆ ಸಮಾಧಾನ ಇತ್ತು ಅವ್ರು ಬಂದ್ರು ಭಾಳ ಒಬ್ಬ ತಾನ. ಇದೆಲ್ಲ ಒಳಗೆ ಅಂತಃಕರಣ. ಅದಕ್ಕೆ ಅವು ಇದನ್ನೆಲ್ಲ ಸೋಸಿ ಬರ್ದವ ರಾಮದಾಸ್ ಬರೋದ್ರು. ಅಂತರಿಕ್ ಬಾಹಿರಿಕ್ ಐಸಿ ಜಯಕ ವಿವೇಕ್ ಪರಲೋಕಚಿ ಸಾರ್ಥಕ ಕೈಸಿ ಕರಾವಿ. ಹಂಗೆ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಅವರೆಲ್ಲ ಮಹಾಜ್ಞಾನಿಗಳು ಗೋರ್ಲಿಂಗ ಜಂಗಮ್ಮ ಮಾಡಿದ್ರು, ಬಾಬಾಸಾಹೇಬ್ ಮಾಡಿದ್ರು, ಇಂಥವ್ರು ಬಾಬಾಸಾಹೇಬ್ ಮಾಡಿದ್ರು ಅಂತ ಹೇಳಿದ್ರು. ಅವರು ಸತ್ಸಂಗದ ಮಹತ್ವವನ್ನು ಅವ್ರು ಮುಂದೆ 7-8 ವರ್ಷಗಟ್ಟಲೆ ಬದುಕಿರುತ್ತವ್ರು ಬಾಬಾಸಾಹೇಬ್ ಮಾರ ತಂದೆಯವರು. ಕುಲಿಂಗ ಮಹಾರಾಜ್ ಸತ್ಸಂಗ ನಡೆದತ್ತು. ಬಾಬಾಸಾಹೇಬ್ ಮಹಾರಾಜರು ಹೋಗುವಾಗ ಅವ್ರು ದೇವ್ ಬಿಟ್ರು. ಅವ್ರ ತಂದೆಯವರು ನೋಡ್ರು ಶ್ವಾಸ ನಿಂತು ಆರಾಮಿದ್ದಿದ್ದಿಲ್ಲ. ಆಮೇಲೆ ಅವ್ರ ಮನ್ಯಾಗ ಹೇಳ್ರು, ನಾ ಬರುವವರೆಗೆ ಏನು ಮಾಡಬೇಡ್ರಿ, ಚಾದರ್ ಇಟ್ಟು ಹಚ್ಚರು. ಹೋದ್ರು ಸತ್ಸಂಗ ಸ್ವಲ್ಪ ಸಂಶಯಾಚಿ ಭಕ್ತಿ, ಸಂಶಯಾಚಿ ಜ್ಞಾನ ಸಗಲ ಸ್ವಲ್ಪ ಸಂಶಯ ಮಾಡ್ಕೊಂಡಿದ್ರೆ ಬಾಬಾಸಾಹೇಬ್ ಮಹಾರಾಜರ ಈ ಬ್ರಹ್ಮಾಂಡಕ್ಕೆ ಒಡೆಯರು ಹಾಕಿದ್ದಿಲ್ಲ. ಹಂಗೆ ಸತ್ಸಂಗ ಹೋದ್ರ ಅವ್ರು ಗುರುನಿಯ ಮಹಾರಾಜ್ ಪ್ರವಚನ ಮಾಡ್ರಿ. ಪ್ರವಚನ ಮಾಡ್ತಕ್ಕ ಧ್ಯಾನ ಮಾಡ್ಕೋತ ಕೂತು ಎಲ್ಲ ಕೇಳಿದ್ರು. ಕೇಳಿಕೊಂಡು ಪುರಾಣ ಮೂಲ್ಕೊಂಡು ಗಪ್ಪನ ಇಲ್ಲಿ ಮನೆಯದನ ಇದ್ರಲ್ಲಿ ಇರ್ತದಲ್ಲ ವಿಚಾರ, ಹಿಂಗೆ ಆಗೈತಪ್ಪ ಮನೆ ಆಗೈತೆ. ಹೋಗಿ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ನಾ ಹೋಗಿ ಬರ್ತೇನ್ರಿಪ್ಪ. ಹಂಗೆ ಹೋಗ್ತು ಊಟ ಮಾಡಿ ಹೋಗೋದು. ಒಂದು ಸ್ವಲ್ಪ ಸಂಶಯ ಮಾಡ್ಕೊಂಡೆ, ನಮ್ಮ ಮನ್ಯಾಗ ಹಿಂಗಾಗೈತಿ, ನಾವು ಗುರುಗಳು ಅಂತ ನಂಬಿದ್ದೀವಿ. ಅಟ್ಟು ಗೊತ್ತಾಗ್ಬಾರ್ದನ ಅವ್ರಿಗೆ ನಮ್ಮ ಮನ್ಯಾಗ ಹಿಂಗಾಗೈತಿ ಅನ್ನೋದು. ನಾವು ಹೋಗ್ತೀವಿ ಅಂದ್ರೆ ನಾವು ಬಿಡುವಲ್ಲ. ಸಂಶಯ ಬಂದ ಇಷ್ಟು ಸಂಶಯ ಮಾಡ್ಕೊಂಡಿದ್ರೆ ಬಾಬಾಸಾಹೇಬ್ ಮಹಾರಾಜರು 3 ಲೋಕದ ಒಡೆಯ ಆಗ್ತಿದ್ದಿಲ್ಲ ಅಂತ ಸಂಶಯ ಮಾಡ್ಕೊಂಡಿದ್ರೆ. ಆ ಗುರುಗಳು ಯಾರಪ್ಪ ಅಂದ್ರೆ ಆಟವಂತದ್ದು ಹಂಗೆ ಮಾಡಿತ್ತು. ಊಟ ಮಾಡಿದ್ರು, ಮಾತು ನಮಸ್ಕಾರ ಮಾಡಿದ್ರು. ಹೋಗ್ಕೊಂಡ್ರಿಪ್ಪ ಹಂಗೆ ಹೋಳಿಗೆ ಮಾಡಿಸೈತಿ, ಬುತ್ತಿ ಕಟ್ಕೊಂಡು ಹೋಗುತ್ತಂದ್ರು. ಎಷ್ಟು ನೋವು ಅಂದ್ರೆ ತಿಳಿಲಾರ್ದಾರ್ಗೆ ಅಷ್ಟು ನೋವು ಹಾಕಿರ್ಬೇಕು. ಈಗ ನಮ್ಮ ಮನ್ಯಾಗ ಏನಾಗೈತೆ ಅಂದ್ರೆ ನಾವೆಲ್ಲ ನಕ್ಕೋತ್ ಕೂತೀವಿ ನೋಡೋಣ. ಮಕ್ಳು ನಮ್ಮ ಮನ್ಯಾಗ ಹೆಂಗೈತೆ ಅದು ನಕ್ಕೋತ್ ಕೂತಾರದ ತರಲ್ಲ. ತಿಳಿಲಾರ್ದಾರ್ಗೆ ಹೆಂಗೆ ಏನು ಹಾಕಿರ್ಬೇಕು. ನಮ್ಮ ಮನ್ಯಾಗ ಹೆಂಗೈತಿ ಅವ್ರು ಗುರುಗಳು ತಿಳ್ಕೊಬಾರ್ದು ಅಟ್ರೆ ನಮ್ಮ ಮನ್ಯಾಗ ಹೆಂಗೈತೆ ಅಂತೇಳಿ ಬುತ್ತಿ ತೊಗೊಂಡು ಹೋಗತ್ತಾರ. ಒಂದು 4 ಹೋಳಿಗೆ ಕಟ್ಟು ತೊಗೊಂಡು ಹೋದ್ರು. ಹೋಗಿ ಅಲ್ಲಿ ಅವ್ರ ತಂದೆಯವ್ರ ಹೋಗಿ ಮುಂದೆ ಹಿಂಗೆ ಹಾದು ಹೋಗೋದ್ರಾಗ ಅವರು ಬಾಬಾಸಾಹೇಬ್ ಮಹಾರಾಜ್ ತಂದು ಎದ್ದು ಕೂತು ಬಿಟ್ರತ್ತು. ಎಲ್ಲಿ ಹೋಗಿದ್ದಪ್ಪ? ಸತ್ಸಂಗ ಹೋಗಿದ್ದೆ. ಆ ಗುರುಗಳು ನನಗೇನು ಪ್ರಸಾದ ಕೊಟ್ಟಾರತ್ತ ಎದ್ದು ಕೇಳಿದ ಮುಂದೆ 7-8 ವರ್ಷ ಬದುಕಿದತ್ತ ಅವ ಮುತ್ಯ. ಹೋದಂತ ಸರಿ ಹೊಳ್ಳಿ ಬರ್ತದೆ. ಅದರಿಂದ ಆ ಸತ್ಸಂಗದ ಪುಣ್ಯದಿಂದ ನೀವೆಲ್ಲ ಸಪ್ತಾಹ ಮಾಡೋದು ಇದೊಂದು ಸತ್ಸಂಗನ ಇದೆಲ್ಲ. ನಿಮ್ಗೆ ಯಾರಿಗೆ ಕೆಲಸ ಇಲ್ಲದವ್ರು ಯಾರು ಬಂದಿರಿ ಇಲ್ಲಿ. ಹಗಲ ರಾತ್ರಿ ಸೌಡಿಂದ ಕೆಲಸ ಮಾಡುವಂಥವ್ರು ನೀವೆಲ್ಲ ಇಲ್ಲಿ ಬಂದಿರಿ. ನಿಮ್ಮ ಕೆಲಸ ಐತಿ, ನಿಮ್ಮ ಪ್ರಪಂಚದ ಒತ್ತಡ ಐತಿ, ಮಾಡ್ಬೇಕಾದ್ರೆ ಸಾಕಷ್ಟು ಐತಿ. ಈಗ 24 ತಾಸು ದಿವಸದಾಗದಂದ್ರು ನಿಮ್ಗೆ ಸಾಲಂಗಿಲ್ಲ ಅಷ್ಟು ಕೆಲಸ. ಆದ್ರೂ ಸಹಿತ ಎಲ್ಲ ಬದಿಗೊತ್ತಿ ಒಂದು ಸಪ್ತಾಹ ಮಾಡೋಣಪ್ಪ. ಇಲ್ಲೆಲ್ಲ ಸಾಧು ಸಂತರು ಬರ್ತಾರೆ, ಪ್ರವಚನ ಹೇಳ್ತಾರೆ. ನಾವು ಎಷ್ಟೋ ಪುಣ್ಯ ಮಾಡ್ಯಾನಪ್ಪ ಹೇಳ್ತಲ್ಲ. ಸಪ್ತಾಹ ಮಾಡಿ ಭಜನೆ ನಿತ್ಯ ಮಾದಿಗಳಲ್ಲಿ ಬರ್ತಂತ ಅವ್ರದ್ದು ಮುತ್ಯ, ಅವ್ರ ಸಿದ್ದರಾಯ ಮುತ್ಯ ಪುಣ್ಯ ಮಾಡಿದವನು ಸಪ್ತಾಹಕ್ಕೆ ನಾವು ಹೋಗಿ 1-2 ಹೂ ಹಾಕ್ಬಿಡು. ಒಂದು ಸ್ವಲ್ಪ ಸಂಕಲ್ಪ ಮಾಡಿದ್ರೆ ಬಂದಿರಲಿಲ್ಲ, ಪರಮಾತ್ಮ ನಮ್ಮ ಎಷ್ಟೋ ದುಃಖಗಳನ್ನೆಲ್ಲ ಹಿಂದೆ ಸೂಚಿಸಿಬಿಟ್ಟಿರ್ತಾನೆ. ನಾವು ನಮಗೆ ಎಡಿ ಬಿದ್ದರೆ ಸಾಯುವಂಥದ್ದು ಪರಿಸ್ಥಿತಿ. ಎಡಿ ಬಿದ್ದರೆ ಮನುಷ್ಯ ಸಾಯ್ತಿತ್ತು. ಅಂಥವನ್ನೆಲ್ಲ ದೂರ ಮಾಡಪ್ಪ ದೋಸ್ತು ದಾಟಿತ್ತು ಸದ್ಗುರು. ಅಂಥ ಸದ್ಗುರು ಸಂಪ್ರದಾಯದಲ್ಲಿ ನಾವೆಲ್ಲ ಬರ್ತಿದ್ದೀವಿ. ಸಮಯ ಹಂಗೆ ಮುಂದೆ ಹೊಂಟೈತಿ. 20 ನಿಮಿಷ ಆಗಿ ಹೋಯ್ತು. ಆದ್ದರಿಂದ ತಾವೆಲ್ಲ ಈ ಸಿದ್ದರಾಯ ಮುತ್ಯನ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮದ ಭಾಗಿಗಳಂತ ಎಲ್ಲರೂ, ಯಾಕಂದ್ರೆ ಸಂಸ್ಕಾರದೊಳಗೆ ಇರ್ರಿ, ಸಂಸ್ಕಾರ ಬೆರೆಸ್ಕೋರಿ. ಎಲ್ಲ ಅವರೆಲ್ಲ ಹಿಂದಕ್ಕೆ ಏನು ಕಾಲಜ್ಞಾನಿಗಳದಾರಲ್ಲ, ಸದಾಶಿವ ಮುತ್ಯಾನಂದವ್ರು ಅದೇ ಥರ ಕಾಣದೆ ಕಂಡಿರಿ ವಿಪರೀತಿ ತಾಳ ಮೆಟ್ಟ ಕದಲ ಬದಲಾದೈತಿ. ಜಗತ್ತಿನಾಗೆಲ್ಲ ಅದಲ ಬದಲುಗಳಾಗಿ ಹೊಂಟಾವ. ಏನೇನು ನಡಿಬೇಕಲ್ಲ ಅದೆಲ್ಲ ಹಿಂದೆ ಉಳಿದೈತಿ. ಏನು ನಡಿಬಾರ್ದಲ್ಲ ಅದೆಲ್ಲ ನಡ್ಲಾಗೈತಿ. ನೋಡಬಾರ್ದು ಕಣ್ಲೆ. ಅವ್ರ ಜ್ಞಾನಿಗಳಂತ ಕಣ್ಣು ಮುಚ್ಕೊಂಡು ಕೂತಾರೆ ನಾನು ಲೆಕ್ಕದ. ಯಾಕಂದ್ರೆ ಅಷ್ಟೊಂದು ಇದು ನಾವೇನು ತಿಳಿದಿದ್ದೀವಿ ಕರೆ ನಾವು ಯಾರು ಅಷ್ಟು ಸುರಕ್ಷತೆ ಇಲ್ಲ. ಎಲ್ಲ ಅದೆಲ್ಲ 3ನೇ ಮಹಾಯುದ್ಧದ ನಾಂದಿ ಅದು. ಅಮೇರಿಕಾ, ಇರಾನ್, 3 ರಾಷ್ಟ್ರಗಳ ಮಧ್ಯೆ ಅಂದ್ರೆ ಇರಾನವನ್ನು ಟಾರ್ಗೆಟ್ ಮಾಡಿಕೊಂಡು ಅಮೇರಿಕಾದವ್ರು ದಾಳಿ ಮಾಡಾಕ್ತಾರೆ. ಇಸ್ರೇಲ್ದವ್ರಿಗೆ ಶಸ್ತ್ರಾಸ್ತ್ರ ಪುರವಠೆ ಮಾಡತ್ತಾರೆ. ಅವ್ರು ಮಗಳಾಗ್ಯಾರ. ಅಂದ್ರೆ ಆ ಒಂದು ಇರಾನವನ್ನು ಈ ಭೂಪಟದಿಂದ ಅಳಕಿಸ್ಬೇಕಂತ ಅಮೇರಿಕಾದ ಟಾರ್ಗೆಟ್. ಯಾವ್ದ್ರ ಸಲುವಾಗಿ
ಒಬ್ಬರನ್ನೊಬ್ರು ಕೊಂದು ಬದುಕೋದು ಎದ್ರ ಸಲುವಾಗಿಪ್ಪ ಅಂತಂದ್ರೆ ಆ ಆಸ್ತಿ ನಾ ತಿನ್ಬೇಕು. ಅದು ಅಲ್ಲಿ ನಡೆದೈತಿ ಇಲ್ಲಿ ಇಲ್ಲತ್ತಲ್ಲ. ಎಲ್ಲರೇ ಒಬ್ಬಗೆ ಯಾವಾಗ ಮಕ್ಕಳು ಮರಿ ಆಗಿದ್ದಿಲ್ಲ ಅಂದ್ರೆ ಅವನು ಯಾವಾಗ ಹೊಕ್ಕನು ಆ ಆಸ್ತಿ ನನಗೆ ಯಾವಾಗ ಹಾಕೈತಿ ನೋಡ್ಬೇಕ. ನಿದ್ದಿನ ಹತ್ತಲ್ಲ ರಾತ್ರಿ ನಿದ್ದಿಗೆ ಹೋಗ್ಬಿಟ್ಟು ಮನ್ಕೊಡ್ದು ಅದು ಇವಾಗ ಆಗುತ್ತಕ್ಕ ಅವಾಗ ಸಮಾಧಾನ ಇಲ್ಲ. ಇಂಥ ಒಂದು ಜಗತ್ತಿನಲ್ಲಿ ನಾವು ನೀವೆಲ್ಲ ಬದುಕುವಂಥ ಸಂದರ್ಭದೊಳಗೆ ಅಲ್ಲೆಲ್ಲ ಇರಾನ್ ಅದೆಲ್ಲ ಅಮೇರಿಕಾ ರಾಷ್ಟ್ರಗಳು ಏನು ನಡೆದೈತಿಲ್ಲ ಸ್ವಲ್ಪ ಅದು ವಿಪರೀತಕ್ಕೆ ತಿರುಗಿತಪ್ಪ ಅಂತಂದ್ರೆ ಸ್ವಲ್ಪ ಯುದ್ಧ ನಡೆದೈತಿ. ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗುವಲ್ಲು, ಎಲ್ಲ ಆಹಾರ ಧಾನ್ಯದೊಳಗೆಲ್ಲ ರೇಟ್ ಏರ್ಪೇವಾಗು, ಡೀಸೆಲ್ ಬಂದ ಆಗ್ತೈತಿ, ಮುಂದೆ ಪೆಟ್ರೋಲ್ ಬಂದ ಆಗ್ಬೋದು, ಗ್ಯಾಸ್ ಬಂದಾಗಿತ್ತು. ಬೆಂಗಳೂರಂತಲ್ಲಿ ಹಳ್ಳಿಯಾಗಿನವ್ರು ಆರಾಮ್ ಬದುಕಲಾಗ್ತಾರೆ. ಇವ್ರು ಕಟ್ಟಿಗೆ ಒಲಿಗೆ ಹಿಂದೆ ಸರಿಯಾಗಿಲ್ಲ, ಗ್ಯಾಸಿನ ಒಲಿಗೆ ಹಿಂದೆ ಸರಿಯಾಗಿಲ್ಲ. ಇದು ಗಪ್ ಆತ ಇದು ಗಪ್ಪನ ಒಂದು ಸಹಜ ಮಾಡ್ಕೊಂಡು ಈ ಕಡೆ ಶುರು ಮಾಡ್ತಾರೆ. ಅವ್ರಿಗಾಗಿಲ್ಲ. ಅವರು 16-18 ಅಂತಸ್ತು ಬಿಲ್ಡಿಂಗಿನ ಕಟ್ಟಿಗೆ ತೋಡಿ ಎಲ್ಲಿ ಹೋಗ್ಬೇಕು ಕಟ್ಟಿಗೆ ಹೊರಿ ಹೊರಗಾದ್ರೆ ಎಲ್ಲ ಕಾಂಕ್ರೀಟ್ ರೋಡ್ ಒಂದು ಕಟ್ಟಿಗೆ ತುಕುಡಿ ಸಿಗಂಗಿಲ್ಲ. ನೀವು ಎಲ್ಲಿ ಹೋದ್ರೂ ಆರಾಮದಿರಿ, ನೀವು ಆರಾಮ್ ಬದುಕಲಾಗ್ತೀರಿ. ನಿಮ್ಗೆ ಯಾರಿಗೆ ಒಂದು ತುತ್ತು ಅನ್ನದ ಕೊರತೆ ಇಲ್ಲ. ಅದಕ್ಕೆ ಗಿರ್ಮಲಪ್ಪ ಅವ್ರು ಹೇಳ್ತಿರೋದು, ಗಿರ್ಮಲೇಶ್ವರ ಅವ್ರು ಹೇಳುವಂಥ ಎಷ್ಟು ಭಾರ ಹಾಕಿ ಹೇಳ್ತಿದ್ರಪ್ಪ ಅಂತ. ನೀ ಸುಮ್ಮನೆ ಭಕ್ತಿ ಮಾಡ್ಕೊತ ಹೋಗು, ನೀ ಸುಮ್ಮನೆ ಭಕ್ತಿ ಮಾಡಿ, ಭಕ್ತಿ ಮಾರ್ಗದಿಂದ ಹೊರಗೆ ಬರಬೇಡ. ನೀ ಭಕ್ತಿ ಮಾಡ್ಕೊತ ಹೋಗು. 12 ವರ್ಷಗಟ್ಲೆ ಬರಗಾಲ ಬಿದ್ದರೆ ನಿಮ್ಮ ಬುಟ್ಟಿಯಾಗಿನ ರೊಟ್ಟಿ ಆಗಲಾರ್ದಾಗ ನಾನು ನೋಡ್ಕೊತೀನಿ. ಅಷ್ಟು ವಿಶ್ವಾಸ ಇಟ್ಟವ್ರು ನಮ್ಮ ಮ್ಯಾಗ ನೀನು ಜೋಪಾನ ಮಾಡ್ತಾರಂತ ಹೇಳಿ ನಾವು ನಂಬಿದ್ದೇವೆ, ಸರಿಯಾಗಿ ನಂಬಿದ್ದೇವೆ ನಾವು. ಇಲ್ಲ, ನಮ್ಮ ಪ್ರಪಂಚದ ಅಡ್ಡಿಸಲ ಅಷ್ಟು ನಂಬಿದ್ದೇವೆ ನಾವು ಪೂರ್ಣ. ಅದ್ರ ಮ್ಯಾಗ ನಮ್ಗೆ ಪೂರ್ಣ ವಿಶ್ವಾಸ ಇತ್ತಪ್ಪ ಅಂತಂದ್ರೆ ಅವನ ಜೀವನ ಮುಕ್ತ, ಅವ ಜ್ಞಾನಿನ. ಅವ್ರು ಹೇಳಲ್ಲ ಗುರುಪಾ ಶರಣ ನೀವು ಜ್ಞಾನಿಗಳು, ನಾವು ಎಲ್ಲರೂ ಜ್ಞಾನಿಗಳಿದ್ರಾಗ. ಆಗ ನಮ್ಮ ನಡೆ ನುಡಿಗಳಲ್ಲಿ ಪವಿತ್ರತೆ ಬೇಕು, ನಮ್ಮ ಇರುವಿಕೆಯಲ್ಲಿ ಪವಿತ್ರತೆ ಬೇಕು. ಅಂದಾಗ ಮಾತ್ರ ನಾವೆಲ್ಲರೂ ಜೀವನ ಮುಕ್ತರಾಗಿ ಮನುಷ್ಯ ಹುಟ್ಟುತ್ತಾನ, ಜೀವಿಸ್ತಾನೆ. ಈ ಹುಟ್ಟು ಬದುಕು ಸಾವು ದೊಡ್ಡ ಮಹತ್ವ ಅಲ್ಲ. ಬದುಕಿದಂಥ ಸಮಯದೊಳಗೆ ನಾವು ಹ್ಯಾಂಗೆ ಬದುಕಿದೀವಿ ಅನ್ನೋದು ತಿಳ್ಕೊಳ್ಳೋದು ಭಾಳ ಮಹತ್ವ ಐತೆ ಅನ್ನೋದನ್ನು ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಇವತ್ತೆಲ್ಲ ಇಲ್ಲಿ ಸಿದ್ದರಾಮಯ್ಯನ ಸಪ್ತಾಹ, ಇವತ್ತು ಬೆಳಗ್ಗೆ ಇಲ್ಲೆಲ್ಲ ಕೋಜೇನವಾಡಿ ಒಳಗೆ ಬಸವ ಜಯಂತಿ ಸಪ್ತಾಹ ಪ್ರಾರಂಭ ಆಗೈತಿ. ಮತ್ತು ರಾತ್ರಿ ಅಲ್ಲೆಲ್ಲ ಪುರಾಣ ಪ್ರವಚನ ನಡೀತಾವೆ. ನಾಳಿನ ದಿವಸ ಅಲ್ಲೆಲ್ಲ ಊರು ಗ್ರಾಮ ದೇವತೆ ಎಲ್ಲ ಊರಾಗಿನೆಲ್ಲ ಕುಡ್ಕೊಂಡು ದೊಡ್ಡ ಪ್ರಮಾಣದ ದೊಡ್ಡ ಸಪ್ತಾಹ. ನಾಳೆ ಪುಷ್ಪವೃಷ್ಟಿ ಕಾರ್ಯಕ್ರಮ ಯಾರಿಗೆ ಅನುಕೂಲ ಐತಿ, ಸೌಡ್ ಐತಿ, ಒಂದು ಸ್ವಲ್ಪ ಆ ಒಂದು ಕಾರ್ಯದೊಳಗೆ ಭಾಗಿಗಳಾಗಿ ನೀವೆಲ್ಲರೂ ಮುಕ್ತರಾಗಲಂತ ಬೇಡಿಕೊಂಡು 2 ಮಾತು.